ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಯಶೋದ. ನನಗೂ ಇದೆಲ್ಲ ಅಲ್ಲದೆ ಬೇರೆ ದಾರಿನೂ ಇರ್ಲಿಲ್ಲ. ನನಗೆ ಬೇರೇನು ಬೇಜಾರಿಲ್ಲ ದೇವ್ಕಿ. ದೇವ್ಕಿನ ಕಿಡ್ನಾಪ್ ಮಾಡಿದೀರಾ, ಕೀಳು ಮಟ್ಟದ ಹೆಂಗಸು ಅಂತ ಹೇಳಿದ್ರಲ್ಲ, ಅದು ನನ್ನಿಂದ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇಲ್ಲ ಯಶು, ಅವನದೇ ಫೋನು. ಹಾಗಾದ್ರೆ ರಿಸೀವ್ ಮಾಡು. ಹಲೋ, ಹೇಳು ವಾಸು. ಜೇನ್ ಕಲ್ಗುಡ್ಡಕ್ಕೆ ಬನ್ನಿರು. ಇಲ್ಲಿಗೆ ಬಂದ್ಬಿಡು ವಾಸು. ಬೇಡ, ಜೇನ್ ಕಲ್ಗುಡ್ಡಕ್ಕೆ ಬನ್ನಿರಕು. ಆದ್ರೆ ನೀವು ಒಬ್ರೇ ಬರಬೇಕು. ಒಬ್ನೇ ಯಾಕೆ? ಮಗು ಬೇಕು ತಾನೆ, ಬೇಕಿದ್ರೆ ಬನ್ನಿ. ಹೌದಾ? ಓಕೆ, ಸರಿ, ಕಾಂಟ್ಯಾಕ್ಟ್ ಅಲ್ಲಿರಿ. ಏನಂತ? ಸಾತೋಡಿ ಫಾಲ್ಸು, ಮಾಗೋಡ್ ಫಾಲ್ಸಲ್ಲೆಲ್ಲ ಹುಡುಕೋದ್ರಂತೆ, ಎಲ್ಲೂ ಸಿಕ್ಲಿಲ್ವಂತೆ. ಬಂದವನ್ನೆಲ್ಲ ವಿಚಾರಿಸಿದ್ದಾರೆ, ಹೊರಗಿನ ಬಂದವ್ರನ್ನು ವಿಚಾರಿಸಿದಾರಂತೆ, ಏನೂ ಕ್ಲೂ ಸಿಕ್ಕಿಲ್ಲ. ಬಹುಶಃ ಹೀಗಾಗಿರ್ಬೋದು. ದೇವಕಿ ವಾಸು ಮೀಟ್ ಆಗ್ತಾ ಇರೋ ವಿಚಾರನ ದೇವಕಿ ಯಶೋಧ ಹೇಳಿರ್ಬೋದು. ಆಮೇಲೆ ರಘು ಯಶೋಧ ಸಪರೇಟ್ ಆಗಿ ಹೋಗಿರ್ಬೋದು. ನನಗೂ ಹಾಗೆ ಅನ್ನಿಸ್ತಾ ಇದೆ. ವಾಸು ಮಗುನ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾನೆ. ಏನೋ ಒಂದು ತೀರ್ಮಾನ ಆಗಿರುತ್ತೆ ಬಿಡಿ. ಯಾರ ಬಾಡಿಗೆ ಯಾರ ಗಾಡು ಅಂತಾನೆ ಅರ್ಥ ಆಗ್ತಿಲ್ಲ. ರಘು ಯಶೋಧ ದೇವಕಿಗೆ ಬಾಡಿ ಗಾರ್ಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಉಲ್ಟಾ. ದೇವಕಿನ ರಘುಗೆ ಬಾಡಿ ಗಾರ್ಡ್. ವಾಹ್, ಚೆನ್ನಾಗಿದೆ. ನಾಚಿಕೆ ಆಗಲ್ವಾ ನಿನ್ಗೆ? ರಘು ಹೊಡೆಯೋದಕ್ಕೆ ಹೋಗ್ತಿದ್ಯಲ್ಲ, ಅದು ಹಿಂದೆಯಿಂದ. ಎದುರಿಗೆ ನಿಂತ ಹೊಡಿತೀನಿ. ಕಮಾನ್, ಹೊಡೀರಿ. ವಾಸು, ಒಟ್ಟಲ್ಲಿ ಇಬ್ರಲ್ಲಿ ಒಬ್ರು ಸಾಯ್ಬೋದು. ರಘು ಸತ್ರೆ ನಾನ್ ಜೈಲಿಗೆ ಹೋಗ್ತೀನಿ, ನಾನ್ ಸತ್ರೆ ನೀವೆಲ್ಲ ಸೇರಿ ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಕೇಸ್ನ ಮುಚ್ಚಾಕ್ಬೋದು. ಒಟ್ಟಲ್ಲಿ ನಿಮ್ ಪಾಲಿಗೆ ಹ್ಯಾಪಿ ಎಂಡ್. ಶುಭಂ. ವಾಸು, ಏನಿದು ಹುಚ್ಚಾಟ? ಏನಾಗಿದೆ ನಿಂಗೆ? ಹುಚ್ಚು. ನಾನು ಮಗು ಕೊಡ್ತೀನಿ ಅಂತ ರಘು ಯಶೋದಾಗ ಪ್ರಾಮಿಸ್ ಮಾಡಿದೀನಿ, ಕೊಟ್ಟೆ ಕೊಡ್ತೀನಿ. ಅದು ನನ್ ಧರ್ಮ. ವಾಹ್, ಚೆನ್ನಾಗಿದೆ. ಇಷ್ಟು ದಿನ ಇಲ್ಲ ಧರ್ಮ ಪ್ರಜ್ಞೆ ಈಗ ನಿಂಗೆ ಬಂದ್ಬಿಡ್ತಲ್ವಾ? ಈ ರಘು ದುರಾಸೆಯಿಂದ ನೀನ್ ಗರ್ಭಿಣಿ ಆದ. ನಿಮ್ಮ ಅಣ್ಣ ನನಗೆ ಕೊಡ್ಸಿದ್ರು. ಅಮೇರಿಕಾದಿಂದ ನಿನಗೋಸ್ಕರ ಸತ್ಕೊಂಡು ವಾಪಸ್ ಬಂದ್ರೆ ನೀನ್ ಎಲ್ಲಿದ್ಯಾ ಅನ್ನೋ ವಿಚಾರನ ನಿಮ್ ಮದ್ಗೆ ಮುಚ್ಚಿಟ್ಟು, ಅದು ತಪ್ಪಲ್ವಾ? ನಿಮ್ ತಾಯಿ ಸಾಕು ವಾಸು, ಸಾಕು. ನಿನ್ನ ನನ್ನಿಂದ ದೂರ ಮಾಡಿತ್ತು. ಕೇಸ್ ಹಾಕಿದ್ದು. ಮುಖ ನೋಡಿದ್ರೆ ವಾಸು